ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇವತ್ತು ನಾವು ಸೆಕೆಂಡ್ PUC ಅಕೌಂಟೆನ್ಸಿ ಇಂಪ್ರೂವ್ಮೆಂಟ್ ಎಕ್ಸಾಮ್ ಅನ್ನು ಹೇಗೆ ನಾವು ಮಾಡುವುದಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಈಗ ತಾನೇ ನೀವು ಫಸ್ಟ್ ಎಕ್ಸಾಮ್ ಅನ್ನು ಬರ್ದಿರುವಿರಿ. ಅದರಲ್ಲಿ ಕೆಲವರಿಗೆ ಕಡಿಮೆ ಮಾರ್ಕ್ಸ್ ಬಂದಿರಬಹುದು, ಕೆಲವರು ಫೇಲ್ ಆಗಿರ್ಬೋದು, ಕೆಲವರಿಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಂತ ಅನಿಸ್ಬೋದು. ಅಂತವರಿಗೋಸ್ಕರ ಇವತ್ತಿನ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಒಂದು ಸ್ಕೋರಿಂಗ್ ಚಾಪ್ಟರ್ಸ್ ಅಂತ ಫಸ್ಟ್ ಅನ್ನು ಸೆಲೆಕ್ಟ್ ಮಾಡಬೇಕು. ಅಂದ್ರೆ ಎಲ್ಲಾ ಚಾಪ್ಟರ್ಸ್ ಅನ್ನು ಓದ್ಬೇಕಂತ ನಾನು ಹೇಳುದಿಲ್ಲ. ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಉಂಟು ಅದರ ಬಗ್ಗೆ ನಿಮ್ಗೆ ನಾಲೆಜ್ ಇರಬೇಕು. ಅಂದ್ರೆ ಯಾವುದೆಲ್ಲ ಸ್ಕೋರಿಂಗ್ ಚಾಪ್ಟರ್ಸ್ಗಳು, ಫಾರ್ ಎಕ್ಸಾಂಪಲ್ 12 ಮಾರ್ಕ್ಸ್ ಕ್ವಶನ್ಸ್ ಅಂತ ಆದ್ರೆ ಇದು ಯಾವತ್ತೂ ಬರುವಂತಹ ಏನು ಚಾಪ್ಟರ್ಸ್ ಆಗಿರ್ತದೆ. ಫಸ್ಟ್ ಒನ್ ಅಕೌಂಟಿಂಗ್ ರೇಷಿಯೋ ಆಗಿರ್ಬೋದು. ಸಿಂಪಲ್ ಉಂಟು, ಹೆಚ್ಚಿನ ವಿದ್ಯಾರ್ಥಿಗಳು ಅಕೌಂಟಿಂಗ್ ರೇಷಿಯೋವನ್ನು ಟಚ್ಚೇ ಮಾಡೋದಿಲ್ಲ. ಆಕ್ಚುಲಿ ಸೇಮ್ ಟೈಪ್ ಆಫ್ ಪ್ರಾಬ್ಲಮ್ ಅನ್ನು ಪ್ರತಿ ವರ್ಷ ಅವರು ಕೊಡ್ತಾ ಇದ್ದಾರೆ. ಬಟ್ ರೇಷಿಯೋದು ಫಾರ್ಮುಲಾ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಅಂದ್ಕೊಂಡು ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್, ಏನ್ ಮಾಡ್ತಾರೆ ಅಕೌಂಟಿಂಗ್ ರೇಷಿಯೋವನ್ನೇ ಸ್ಕಿಪ್ ಮಾಡ್ತಾರೆ. ಹಾಗೆ ಮಾಡಬೇಡಿ. ಅಕೌಂಟಿಂಗ್ ರೇಷಿಯೋ ಚಾಪ್ಟರ್ಸ್ ಅನ್ನು ತರೋ ಆಗಿ ಕಲೀರಿ. ಹಾಗೆ ಶೇರ್ ಕ್ಯಾಪಿಟಲ್ ಅಲ್ಲಿ ಕೂಡ ಗೊತ್ತಿರಬಹುದು, ಫೋರ್ಫಿಟೆಡ್ ಶೇರ್ಸ್ ಆಗಿರ್ಬೋದು, ರೀಇಶ್ಯೂ, ಫೋರ್ಫಿಟೆಡ್ ಅಂತ ಪ್ರಾಬ್ಲಮ್ಸ್ ಗಳನ್ನು ಕೊಟ್ಟಿದ್ದಾರೆ. ನೀವು ಮೋಡಲ್ ಕ್ವಶನ್ ಪೇಪರ್ ಅನ್ನು ನೋಡಿದ್ರೆ, 3 ಮೋಡಲ್ ಕ್ವಶನ್ ಪೇಪರ್ ನೀವು ನೋಡಿದ್ರೆ ಅದರಲ್ಲಿ ಇರುವಂತ 2 ಟೈಪ್ ನ ಯಾವುದು ಕ್ವಶನ್ಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲಿರುವಂತಹ ಅಕೌಂಟಿಂಗ್ ರೇಷಿಯೋ ಆಗಿರ್ಬೋದು. ನಮ್ಗೆ ಈಗ ಟೋಟಲ್ ಆಗಿ ಎಷ್ಟುಂಟು, 5 ಕ್ವಶನ್ ಪೇಪರ್ ಉಂಟು ಮಕ್ಕಳೇ. ಯಾವುದೆಲ್ಲ? 3 ಮೋಡಲ್ ಕ್ವಶನ್ ಪೇಪರ್ ಉಂಟು, 2 ಪ್ರಿಪರೇಟರಿ ಕ್ವಶನ್ ಪೇಪರ್ ಉಂಟು, ಪ್ಲಸ್ ಒಂದು ಫಸ್ಟ್ ಎಕ್ಸಾಮ್ ಇದ್ದು ಒಂದು ಕ್ವಶನ್ ಪೇಪರ್ ಉಂಟು. ಈ 6 ಕ್ವಶನ್ ಪೇಪರ್ ಅನ್ನು ನೀವು ಓದಿದ್ರೆ ನಿಮ್ಗೆ ಖಂಡಿತವಾಗಿ ಪಾಸ್ ಆಗ್ಲಿಕ್ಕೆ ಏನು ಕಷ್ಟ ಇಲ್ಲ. ಹಾಗೆ ಹೈ ಸ್ಕೋರ್ ಮಾಡುವಂತ ವಿದ್ಯಾರ್ಥಿಗಳಿಗೂ ಕೂಡ ಏನ್ ಮಾಡಬಹುದು, ಈ ಪ್ಯಾಟರ್ನ್ ಅಲ್ಲೇ ಏನ್ ಬರ್ತದೆ ಕ್ವಶನ್ಸ್ ಗಳು ಬರುವಂತದ್ದು. ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಈ 6 ಕ್ವಶನ್ ಪೇಪರ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದು ಅಕೌಂಟಿಂಗ್ ರೇಷಿಯೋದ ಪ್ರಾಬ್ಲಮ್ ಆಗಿರ್ಬೋದು, ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಹಾಗೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಇದು ಕೊಟ್ಟೇ ಕೊಡ್ತಾರೆ. ಅದರಿಂದಾಗಿ ಈ ಕ್ವಶನ್ಸ್ ಅನ್ನು ಓದ್ಲೇಬೇಕು. ಹಾಗೆ ಕಂಪ್ಯಾರಿಟಿವ್ ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಈ 2 ಕ್ವಶನ್ಸ್ ಅನ್ನು ನಿಮ್ಗೆ ಕೇಳ್ತಾರೆ. ಸೊ ಇಷ್ಟು 12 ಮಾರ್ಕ್ಸ್ಗೆ ನೀವು ಓದ್ಕೊಳ್ಬೇಕು ಮಕ್ಕಳೇ. ಹಾಗೆ 6 ಮಾರ್ಕ್ಸ್ಗೆ ನಾವು ಯಾವ ಚಾಪ್ಟರ್ಸ್ ಅನ್ನು ಜಾಸ್ತಿ ಓದ್ಬೇಕು? ಒಂದು ಗೇನ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್. ಜಾಸ್ತಿ ಆಗಿ ಬರುವಂತದ್ದು ಗೇನ್ ರೇಷಿಯೋ, ತಪ್ಪಿದ್ರೆ ಸ್ಯಾಕ್ರಿಫೈಸ್ ರೇಷಿಯೋವನ್ನು ಕೇಳ್ತಾರೆ. ಆಯ್ತಾ? ನೆಕ್ಸ್ಟ್ ಡೆತ್ ಆಫ್ ಎ ಪಾರ್ಟ್ನರ್ ಯಾವತ್ತೂ ಬರ್ತದೆ ಮಕ್ಕಳೇ. ಅಲ್ಲಿ ಒಂದು ಕ್ಯಾಪಿಟಲ್ ಕೇಳ್ಬಹುದು ಅಥವಾ ಎಕ್ಸಿಕ್ಯೂಟರ್ ಕೇಳ್ಬಹುದು ಅಲ್ವಾ. ಅದರಿಂದಾಗಿ ಡೆತ್ ಆಫ್ ಎ ಪಾರ್ಟ್ನರ್ಸ್ ಅನ್ನು ನೀವು ಓದ್ಕೊಳ್ಬೇಕು. ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್, ಸಿಂಪಲ್ ಪ್ರಾಬ್ಲಮ್ ಕೇಳ್ಬಹುದು, ಗ್ಯಾರಂಟಿಡ್ ಪ್ರಾಬ್ಲಮ್ ಅನ್ನು ಕೂಡ ಕೇಳಬಹುದು. ಸೊ ಇದು 6 ಮಾರ್ಕ್ಸ್ಗೆ ಕೇಳುವಂತ ಚಾಪ್ಟರ್ಸ್ ಆಗಿದೆ. ಈಗ ನೀವೀಗ ಕಷ್ಟ ಆಗುವವರು ಈ ಫಾರ್ಮ್ಯಾಟ್ ಅನ್ನು ಫಾಲೋ ಮಾಡಬಹುದು ಅಂತ ಹೇಳಿದೆ ನಾನು. ಹಾಗೆ ಔಟ್ ಆಫ್ ಔಟ್ ತೆಗೊಳ್ಳುವವರು ಕೂಡ ಈ ಫಾರ್ಮ್ಯಾಟ್ ಅನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ ಔಟ್ ಆಫ್ ಔಟ್ ತೆಗಿಬಹುದು. ಹಾಗೆ ಜಾಸ್ತಿ ಮಾರ್ಕ್ಸ್ ತೆಗೆಯುವವರು ಕೂಡ ಏನ್ ಮಾಡಬಹುದು, ಜಾಸ್ತಿ ಅಂಕಗಳನ್ನು ಈ ವಿಡಿಯೋವನ್ನು ನೋಡಿದ್ರೆ ಖಂಡಿತವಾಗಿಯೂ ತೆಗಿಬಹುದು ಮಕ್ಕಳೇ. ಸೊ ಫಸ್ಟ್ ಏನೆಲ್ಲ ಟೆಕ್ನಿಕ್ಸ್ ಅನ್ನು ನಾವು ಯೂಸ್ ಮಾಡಬೇಕು? ಫಸ್ಟ್ ಫಾರ್ಮ್ಯಾಟ್ ಇಂಪಾರ್ಟೆನ್ಸ್. ಅಂದ್ರೆ ಕೆಲವರಿಗೆ ಅಸೆಟ್ಸ್ ಅನ್ನು ಎಲ್ಲಿ ಬರಿಬೇಕು, ಲಯಬಿಲಿಟಿಯನ್ನು ಎಲ್ಲಿ ಬರಿಬೇಕು ಗೊತ್ತಿರುವುದಿಲ್ಲ. ಕರೆಕ್ಟಾ? ಅಕೌಂಟ್ಸ್ ಮಾಡುವಾಗ ಫಾರ್ಮ್ಯಾಟ್ ಏನಿರ್ತದೆ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಮಕ್ಕಳೇ. ಫಾರ್ ಎಕ್ಸಾಂಪಲ್ ಡಿಸಲ್ಯೂಷನ್ ಮಾಡುವಾಗದಾಗಿರ್ಬೋದು, ಅಥವಾ ಒಂದು ಜರ್ನಲ್ ಎಂಟ್ರಿ ಪಾಸ್ ಮಾಡೋದಾಗಿರ್ಬೋದು, ಅಥವಾ ಒಂದು ರೇಷಿಯೋ ಪ್ರಾಬ್ಲಮ್ಸ್ ಅನ್ನು ಮಾಡೋದಾಗಿರ್ಬೋದು. ಈ ಎಲ್ಲಾ ಪ್ರಾಬ್ಲಮ್ಸ್ ಮಾಡುವಾಗ ಅದರದ್ದೇ ಆದಂತ ಒಂದು ಫಾರ್ಮ್ಯಾಟ್ ಇರ್ತದೆ. ಆ ಫಾರ್ಮ್ಯಾಟ್ ಅನ್ನು ನೀವು ಕರೆಕ್ಟ್ ಆಗಿ ಗೊತ್ತು ಮಾಡ್ಕೊಂಡಿರ್ಬೇಕು. ಪ್ರಾಪರ್ ಫಾರ್ಮ್ಯಾಟ್ ಅನ್ನು ಡ್ರಾ ಮಾಡಿ ಅದಕ್ಕೆ ಬೇಕಾದಂತ ಹೆಡ್ಡಿಂಗ್ಸ್ ಅನ್ನು ಬರಿಬೇಕು, ವರ್ಕಿಂಗ್ ನೋಟ್ಸ್ ಗಳನ್ನು ಬರಿಬೇಕು. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಏನಿರ್ತದೆ ಮಾರ್ಕ್ಸ್ ಅನ್ನು ಕೊಡುವಂತದ್ದು. ಸೊ ಫಾರ್ಮ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ನೆಕ್ಸ್ಟ್ ಸೆಕೆಂಡ್ ಏನ್ ಮಾಡ್ಬೇಕು, ಡೈಲಿ ಪ್ರಾಕ್ಟೀಸ್ ಅಂತ ಹೇಳಿದ್ರೆ, ಡೈಲಿ ಪ್ರಾಕ್ಟೀಸ್ ಏನನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕು? ನಾನೀಗ ಆಲ್ರೆಡಿ ಹೇಳಿದ್ದೇನೆ ನಿಮ್ಗೆ, ಏನು 6 ಕ್ವಶನ್ ಪೇಪರ್ಗಳು ಉಂಟು ಅಂತ ಹೇಳಿದ್ದೇನೆ. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿ ಕ್ವಶನ್ ಪೇಪರ್ ಇಂದ ಈ 3 ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಮತ್ತೆ 2 ಪ್ರಿಪರೇಟರಿ ಕ್ವಶನ್ ಪೇಪರ್ ಆಗಿರ್ಬೋದು, ಮತ್ತೆ ಒಂದು ಎಕ್ಸಾಮ್ 1 ಕ್ವಶನ್ ಪೇಪರ್ ಆಗಿರ್ಬೋದು,
ನೀವೇನ್ ಮಾಡ್ಬೇಕು, ಅದನ್ನು ನೀವೇ ಸೊಲ್ಯೂಷನ್ ಮಾಡಬೇಕು, ಡೈಲಿ ಸೊಲ್ಯೂಷನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅಕೌಂಟ್ಸ್ ಅಂತ ಹೇಳಿದ್ರೆ ಜಸ್ಟ್ ನೋಡ್ಕೊಂಡು ಹೋಗೋದಲ್ಲ ಮಕ್ಕಳೇ, ಆಯ್ತಾ. ಏನ್ ಮಾಡ್ಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಏನ್ ಮಾಡ್ಲಿಕ್ಕೆ ಆಗ್ತದೆ, ಸ್ಕೋರ್ ಮಾಡ್ಲಿಕ್ಕೆ ಆಗುವಂತದ್ದು. ಪ್ರಾಕ್ಟೀಸ್ ಮಾಡದಿದ್ರೆ ಜಸ್ಟ್ ಫಾರ್ಮೇಟ್ ಅನ್ನು ನೋಡ್ಕೊಂಡು ಹೋದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗುದಿಲ್ಲ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸ್ಕೋರ್ ಮಾಡ್ಬೋದು. ಸೊ ಏನ್ ಮಾಡ್ಬೇಕು, ಸೊಲ್ಯೂಷನ್ ನೋಡುವುದಕ್ಕೆ ಬದಲು ನೀವೇನ್ ಮಾಡ್ಬೇಕು, ಸ್ವತಃ ಆ ಕ್ವಶನ್ಸ್ ಅನ್ನು ಮಾಡ್ಬೇಕು. ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಡಿಸಲ್ಯೂಷನ್ ಆಗಿರ್ಬೋದು, ಅಥವಾ ರೇಷಿಯೋ ಅನಾಲಿಸಿಸ್ ಆಗಿರ್ಬೋದು. ದಿನಕ್ಕೆ ಒಂದೊಂದು ಪ್ರಾಬ್ಲಮ್ಸ್ ಅನ್ನು ನೀವೇನ್ ಮಾಡ್ಬೇಕು, ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗೊತ್ತುಂಟು ನಿಮ್ಗೆ. ಪ್ರೀವಿಯಸ್ ಇಯರ್ ನಾನು ಹೇಳಿದೆ ಈಗ 3 ಮಾಡೆಲ್ ಪ್ಲಸ್ 2 ಪ್ರಿಪರೇಟರಿ ಅಂಡ್ 1 ಆನ್ಯುವಲ್ ಎಕ್ಸಾಮ್. ಏನ್ ಮಾಡ್ಬೇಕು, ಆ ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡಬೇಕು. ಹೇಗೆ ಸಾಲ್ವ್ ಮಾಡಬೇಕು, ನೀವು ಒಂದು ಸಲ ಡೈಲಿ ಪ್ರಾಕ್ಟೀಸ್ ಮಾಡುವಾಗ ಮಾಡ್ತೀರಲ್ವಾ, ಇನ್ನೊಂದ್ಸಲ ಏನ್ ಮಾಡ್ಬೇಕು, ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ 2-3 ಅವರ್ಸ್ ಕೂತ್ಬಿಟ್ಟು ಏನ್ ಮಾಡ್ಬೇಕು, ರಿಪೀಟೆಡ್ ಕ್ವಶನ್ಸ್ ಅನ್ನು ಗಮನಿಸಿಕೊಂಡು ಸೇಮ್ ಪ್ಯಾಟರ್ನ್ ಅಲ್ಲಿ ಬರುವಂತ ಕ್ವಶನ್ ಆಗಿರುವ ಕಾರಣ ಅದನ್ನೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಅವಾಯ್ಡ್ ಮಿಸ್ಟೇಕ್. ಅವಾಯ್ಡ್ ಮಿಸ್ಟೇಕ್, ಏನೆಲ್ಲ ಮಿಸ್ಟೇಕ್ ಮಾಡಿದ್ದೀರಿ ಫಸ್ಟ್ ಎಕ್ಸಾಮ್ ಅಲ್ಲಿ, ಆ ತಪ್ಪನ್ನು ಇನ್ನೊಂದ್ಸಲ ಮಾಡಬೇಡಿ. ಏನೆಲ್ಲ ಮಿಸ್ಟೇಕ್ ಮಾಡಿರ್ಬೋದು, ವರ್ಕಿಂಗ್ ನೋಟ್ ಬರದೇ ಇರ್ಬೋದು, ಬಿಟ್ಟು ಹೋಗಿರ್ಬೋದು, ಅಥವಾ ರಾಂಗ್ ಫಾರ್ಮೆಟ್ ಮಾಡಿರ್ಬೋದು. ನೀವು ಡಿಸಲ್ಯೂಷನ್ ಮಾಡುವಾಗ ನಾನು ಹೆಚ್ಚಿನ ವಿದ್ಯಾರ್ಥಿಗಳನ್ನು ನೋಡಿರ್ತೇನೆ, ಏನ್ ಮಾಡ್ತಾರೆ, ಯಾವ ಅಮೌಂಟ್ ಅನ್ನು, ಬುಕ್ ವ್ಯಾಲ್ಯೂ ಅನ್ನು ಡೈರೆಕ್ಟ್ ಆಗಿ ಬರಿಬೇಕು, ಗೊತ್ತುಂಟಲ್ವಾ. ಹಾಗೆ ರಿಯಲೈಸ್ಡ್ ವ್ಯಾಲ್ಯೂ ಅನ್ನು ಇನ್ನರ್ ಕಾಲಮ್ ಅಲ್ಲಿ ಬರೆದು ಟೋಟಲ್ ಮಾಡಿ ಅನಂತರ ಔಟ್ ಸೈಡ್ ಬರೀಬೇಕು. ಇದೆಲ್ಲ ಗೊತ್ತಿರಬೇಕು. ಕೆಲವರು ಏನ್ ಮಾಡ್ತಾರೆ, ಎಲ್ಲವನ್ನು ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಮಾಡ್ಲಿಕ್ಕೆ ಇಲ್ಲ. ಹಾಗೆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡೋದು, ಕ್ಯಾಲ್ಕುಲೇಟರ್ ಯೂಸೇ ಮಾಡದೆ ಕೆಲವರು ಏನ್ ಮಾಡೋದು, ಕೌಂಟ್ ಮಾಡೋದು. ಆಗ ಪ್ರಾಬ್ಲಮ್ಸ್ ಕರೆಕ್ಟ್ ಇರ್ತದೆ, ಏನ್ ಮಾಡಿರ್ತಾರೆ, ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಇಂದ ಎಂಟೈರ್ ಪ್ರಾಬ್ಲಮ್ ಏನಾಗ್ತದೆ, ತಪ್ಪಾಗುವಂತದ್ದು. ಸೊ ಅವಾಯ್ಡ್ ಮಿಸ್ಟೇಕ್. ಏನೆಲ್ಲ ಹೇಳಿದೆ ನಾನು, ವರ್ಕಿಂಗ್ ನೋಟ್ ಅನ್ನು ಬರಿಬೇಕು. ನೆಕ್ಸ್ಟ್ ಕರೆಕ್ಟ್ ಫಾರ್ಮೆಟ್ ಅನ್ನು ಮಾಡಬೇಕು, ಸರಿಯಾ, ರಾಂಗ್ ಫಾರ್ಮೆಟ್ ಮಾಡಬಾರ್ದು. ಹಾಗೆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಬಾರ್ದು, ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಬಾರ್ದು. ಕೆಲವರಿಗೆ ಕ್ಯಾಲ್ಕುಲೇಟರ್ ಇದ್ರೂ ಕೂಡ ಗಡಿಬಿಡಿಯಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಕ್ಯಾಲ್ಕುಲೇಟರ್ ಅಲ್ಲಿ ಒತ್ತುವಾಗ ನೀವು ನೋಡ್ಕೊಳ್ಬೇಕು, 2 ಸಲ ಚೆಕ್ ಮಾಡ್ಕೊಳ್ಬೇಕು, ನಾನ್ ಮಾಡಿದಂತ ಫಿಗರ್ಸ್ ಕರೆಕ್ಟ್ ಉಂಟಾ ಅಂತ ನೋಡ್ಬೇಕು. ಇದೆಲ್ಲವೂ ಕೂಡ ಏನಾಗ್ತದೆ, ಮಿಸ್ಟೇಕ್ಗಳು ನಿಮ್ಗೆ ಕಡಿಮೆ ಮಾರ್ಕ್ಸ್ ತೆಗಿಲಿಕ್ಕೆ ಇದು ಮಾಡುವಂತದ್ದು. ಕೆಲವರು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಬರ್ದಿರುವುದಿಲ್ಲ. ಕೆಲವರು ಇನ್ ದಿ ಬುಕ್ಸ್ ಆಫ್ ಅಂತ, ಯಾವುದು ಪ್ರೊಪ್ರೈಟರ್ ಯಾರಂತ ಬರ್ದಿರುವುದಿಲ್ಲ. ಜರ್ನಲ್ ಎಂಟ್ರೀಸ್ ಅಂತ ಬರ್ದಿರುವುದಿಲ್ಲ. ಪ್ರಾಬ್ಲಮ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಜರ್ನಲ್ ಎಂಟ್ರೀಸ್ ಅಂತ ಬರ್ದು ಡೇಟ್ ಪರ್ಟಿಕ್ಯುಲರ್ LF ಅದೆಲ್ಲ ಫಾರ್ಮೆಟ್ ಉಂಟು, ಅದನ್ನು ಬರೆಯುವುದಿಲ್ಲ. ಲೆಜ್ಜರ್ ಮಾಡುವಾಗ ಹಾಗೆ, ಲೆಜ್ಜರ್ ಅಕೌಂಟ್ ಮಾಡುವಾಗ ಡೇಟ್ ಪರ್ಟಿಕ್ಯುಲರ್ ಅಮೌಂಟ್ಸ್ ರುಪೀಸ್ ಬರೆದಿರಲ್ಲ, ಡೆಬಿಟ್ ಕ್ರೆಡಿಟ್ ಬರ್ದಿರುವುದಿಲ್ಲ, ಮತ್ತೆ ಟೋಟಲಿಗೆ ಅಂಡರ್ಲೈನ್ ಮಾಡಿರುವುದಿಲ್ಲ. ಇದೆಲ್ಲವೂ ಕೂಡ ಮೇಜರ್ ಮಿಸ್ಟೇಕ್. ಔಟ್ ಆಫ್ ಔಟ್ ತೆಗಿಬೇಕಂತಾದ್ರೆ ಇದೆಲ್ಲವೂ ಕೂಡ ಮೇಜರ್ ಮಿಸ್ಟೇಕ್. ಜಸ್ಟ್ ಪಾಸ್ ಆಗುದಂತಾದ್ರೆ ನೋ ಪ್ರಾಬ್ಲಮ್, ಅಲ್ಲಿ ಕೂಡ ನೋಡ್ತಾರೆ, ಆದ್ರೆ ಫುಲ್ ಮಾರ್ಕ್ಸ್ ಸಿಗುದಿಲ್ಲ ಅಂತ ಆಗ್ತದೆ. ಹಾಗೆ ನೆಕ್ಸ್ಟ್ ರಿವಿಷನ್. ಡೈಲಿ ನೀವೇನ್ ಮಾಡಬೇಕು, ರಿವಿಷನ್ ಮಾಡಬೇಕು, ಅಡ್ಜಸ್ಟ್ಮೆಂಟ್ ಅನ್ನು ಪ್ರಾಕ್ಟೀಸ್ ಮಾಡಬೇಕು. ಸ್ಮಾಲ್ ನಿಮ್ಗೆ ಎಲ್ಲೆಲ್ಲ ಡೌಟ್ ಉಂಟು ಅದನ್ನು ನೀವು ಸ್ಮಾಲ್ ನೋಟ್ ತರ ಮಾಡ್ಕೊಳ್ಬೇಕು. ಇದರಿಂದ ಏನಾಗ್ತದೆ, ಲಾಸ್ಟ್ ಮಿನಿಟ್ಸ್ಗೆ ನಿಮಗೆ ಏನೆಲ್ಲ ಕನ್ಫ್ಯೂಷನ್ ಇರ್ತಿತ್ತು ಅದೆಲ್ಲವೂ ಕೂಡ ಸಾಲ್ವ್ ಆಗ್ತದೆ. ಕರೆಕ್ಟಾ? ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಟೆಕ್ನಿಕ್ಸ್ ಆಗಿರ್ತದೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಟೈಮ್ ಮ್ಯಾನೇಜ್ಮೆಂಟ್. ಕೆಲವರಿಗೆ ಎಲ್ಲಾ ಗೊತ್ತಿರ್ತದೆ, ಯಾವುದನ್ನು ಯಾವಾಗ ಬರಿಬೇಕಂತ ಗೊತ್ತಿರುವುದಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಮೊದಲೇನ್ ಮಾಡ್ಬೇಕಂತ ಹೇಳಿದ್ರೆ, ಈಸಿ ಕ್ವಶನ್ಸ್ ಅಂದ್ರೆ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್, MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಮತ್ತೆ ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು, ಅಥವಾ 1 ಮಾರ್ಕ್, ಅದೆಲ್ಲ ನಿಮ್ಗೆ ಪಟ್ ಅಂತ ಬರೆಯುವಂತ ಕ್ವಶನ್ಸ್ಗಳು. ಅದಕ್ಕೆ ತುಂಬಾ ಟೈಮ್ ತಗೊಳ್ಬಾರದು. ಏನ್ ಮಾಡ್ಬೇಕು, ಅದಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ಅದು ಮುಗ್ದಾಗಿರ್ಬೇಕು, ಎಲ್ಲವೂ ಆಗಿರ್ಬೇಕು. 1 ಮಾರ್ಕ್ 2 ಮಾರ್ಕ್ಸ್ ಅಲ್ಲಿವರೆಗೆ ನೀವೇನ್ ಮಾಡ್ಬೇಕು, ಅರ್ಧ ಗಂಟೆಯಲ್ಲಿ ಫಿನಿಶ್ ಮಾಡ್ಬೇಕು. ಸಪೋಸ್ ನಿಮ್ಗೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಒದ್ದಾಡ್ಕೊಳ್ಳೋದಲ್ಲ, ಏನ್ ಮಾಡ್ಬೇಕು, ನೆಕ್ಸ್ಟ್ ಹಾಫ್ ಎನ್ ಅವರ್ ಅಂತ ನಾವೊಂದು ಲಾಸ್ಟ್ಗೆ ಎಕ್ಸ್ಟ್ರಾ ಅವರ್ಸ್ ಇಟ್ಟಿರ್ತೇವಲ್ಲ, ಅಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು. ಮೊದಲು ಈಸಿ ಕ್ವಶನ್ಸ್ ಅನ್ನು ನೀವೇನ್ ಮಾಡ್ಬೇಕು, ಅಟೆಂಪ್ಟ್ ಮಾಡಬೇಕು. ಮತ್ತೆ ಸೆಕೆಂಡ್
ಒಂದೇ ಪ್ರಾಬ್ಲಮ್ ಅಲ್ಲಿ ನೀವೇನ್ ಮಾಡಬಾರ್ದು, ಟೈಮ್ ವೇಸ್ಟ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಒಂದು ಟ್ಯಾಲಿ ಆಗ್ಲಿಲ್ಲ ಅಂತ ಎನ್ಸ್ಕೊಳ್ಳುವ, ಟ್ಯಾಲಿ ಆಗ್ಲಿಲ್ಲ ಅಂತ ಎನ್ಸ್ಕೊಂಡು ಅದರಲ್ಲೇ ಒದ್ದಾಡಿಕೊಂಡು ಅದನ್ನು ಟ್ಯಾಲಿ ಮಾಡ್ಲಿಕ್ಕೆ ನೋಡುದಲ್ಲ, ಹಾಗೇನಾಗ್ತದೆ, ಟೈಮ್ ವೇಸ್ಟ್ ಆಗ್ತದೆ. ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಕ್ವಶನ್ಸ್ ಅನ್ನು ನೀವು ಅಟೆಂಪ್ಟ್ ಮಾಡ್ಬೇಕು, ಅದನ್ನು ಮಾಡ್ತಾ ಹೋಗಿ. ಸಪೋಸ್ ನಿಮ್ಗೆ ಅದೆಲ್ಲವೂ ಮಾಡಿದ ನಂತರ ಟೈಮ್ ಉಳಿತದೆ, ಒಂದು ಪ್ರಾಬ್ಲಮ್ ನ ಮೇಲೆ ನಾವು ಹೆಚ್ಚು ಟೈಮ್ ವೇಸ್ಟ್ ಮಾಡಬಾರ್ದು. ಹಾಗೆ ಲಾಸ್ಟ್ ಹಾಫ್ ಎನ್ ಅವರ್ ಅನ್ನು ನಾವೇನ್ ಮಾಡ್ಬೇಕು, ಇಟ್ಟುಕೊಂಡಿರ್ಬೇಕು ಅಂತ ಹೇಳಿದ್ದೇನೆ. ಟೋಟಲ್ ಮಿಸ್ಟೇಕ್ ಆಗಿರ್ಬೋದು, ಡೆಬಿಟ್ ಕ್ರೆಡಿಟ್ ಬರ್ದಿರ್ಲಿಕ್ಕೆ ಇಲ್ಲ, ಫಾರ್ಮೆಟ್ ಸರಿಯಾಗಿ ಮಾಡಿರ್ಲಿಲ್ಲ, ಇಲ್ಲದಿದ್ರೆ ಅದನ್ನೆಲ್ಲ ಚೆಕ್ ಮಾಡ್ತಾ ಬರ್ಬೇಕು. ಅದಕ್ಕೆ ಹಾಫ್ ಎನ್ ಅವರ್ ಅಲ್ಲಿ ಏನು, ಈಗ 3 hours ಪೇಪರ್ ಅಂತ ಹೇಳಿದ್ರೆ 2.5 hours ಅಲ್ಲಿ ನೀವು ಎಲ್ಲವನ್ನು ಕಂಪ್ಲೀಟ್ ಮಾಡಿರ್ಬೇಕು. ಹಾಫ್ ಎನ್ ಅವರ್ ನೀವು ಏನು 2 marks ನವರೆಗೆ ನೀವು ಆಗ್ತದೆ, MCQ, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್, 1 mark, 2 marks ಎಲ್ಲವೂ ಕರೆಕ್ಟಾ. ನೆಕ್ಸ್ಟ್ ಹಾಫ್ ಎನ್ ಅವರ್ ಅಲ್ಲಿ ನೀವೇನ್ ಮಾಡ್ಬೇಕು, 6 marks ಕ್ವಶನ್ಸ್ ಅನ್ನು ಸಾಲ್ವ್ ಮಾಡಬೇಕು. ಅಲ್ಲಿ ಎಷ್ಟಾಯ್ತು, 1 ಗಂಟೆ ಆಯ್ತು. ಇನ್ನು 1 ಗಂಟೆ ಉಂಟು, ಏನ್ ಮಾಡ್ತೀರಿ ನೀವು, 1.5 ಗಂಟೆ ಉಂಟು ಕರೆಕ್ಟಾ. 1 ಗಂಟೆಯಲ್ಲಿ ನೀವು 12 marks ಕ್ವಶನ್ಸ್ ಅನ್ನು ಮಾಡಬೇಕು. ಹಾಗೆ 1.5 ಗಂಟೆ ಮತ್ತೆ ಅರ್ಧ ಗಂಟೆಯಲ್ಲಿ ಉಳಿತದೆ. ಆ ಅರ್ಧ ಗಂಟೆಯಲ್ಲಿ ನೀವೇನ್ ಮಾಡ್ಬೇಕು, ನಿಮ್ಮ ಮಿಸ್ಟೇಕ್ಸ್ ಗಳನ್ನು ಚೆಕ್ ಮಾಡಬೇಕು. ಸೆಕ್ಷನ್ ಬರ್ದಿದ್ದೇವಾ, ಕ್ವಶನ್ ನಂಬರ್ ಬರ್ದಿದ್ದೇವೆ. ಕೆಲವರು ಅವರದೇ ಒಂದು ಕ್ವಶನ್ ನಂಬರ್ ಆಗ್ತಾ ಹೋಗ್ತಾರೆ, ಹಾಗೆ ಮಾಡಬಾರ್ದು. ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಕ್ವಶನ್ ಪೇಪರ್ ಅಲ್ಲಿರುವಂತಹ ಸೆಕ್ಷನ್ಸ್ ಆಸ್ ವೆಲ್ ಆಸ್ ಕ್ವಶನ್ ನಂಬರ್ ಅನ್ನು ಬರಿಬೇಕು. ಹಾಗೆ ಕ್ವಶನ್ ನಂಬರ್ ಕೂಡ ಮಾರ್ಜಿನ್ ನ ಹೊರಗಡೆ ಇರಬೇಕು, ಒಳಗಡೆ ಅಲ್ಲ. ಗೊತ್ತಾಯ್ತಾ. ಇದೆಲ್ಲವೂ ಕೂಡ ಇಂಪಾರ್ಟೆನ್ಸ್ ಆಗ್ತದೆ. ಹಾಗೆ ಪೇಪರ್ ನೀಟ್ ಆಗಿರ್ಬೇಕು, ಯಾವುದೇ ರೀತಿಯ ಚಿಟ್ ಮಾರ್ಕ್ ಆಗಿರಬಾರ್ದು. ನೀವು ಔಟ್ ಆಫ್ ಔಟ್ ಆನ್ಸರ್ ಮಾಡಿರ್ಬೋದು, ಆದರೆ ಪೇಪರ್ ನೀಟ್ ಇಲ್ಲದ ಕಾರಣ ನಿಮ್ಗೆ ಏನಾಗ್ತದೆ, 2 marks 3 marks ಹೋಗುವ ಚಾನ್ಸಸ್ ಇರ್ತದೆ. ಆದ್ರೆ ಸೊ ಅಕೌಂಟ್ಸ್ ಒಂದು ಸ್ಕೋರಿಂಗ್ ಸಬ್ಜೆಕ್ಟ್ ಮಕ್ಕಳೇ. 100% ನಿಮ್ಗೆ ಇದರಲ್ಲಿ ಏನ್ ಮಾಡಬಹುದು, ಎಫರ್ಟ್ ಹಾಕಿದ್ರೆ ಹೈಯೆಸ್ಟ್ ಮಾರ್ಕ್ ಅನ್ನು ತೆಗಿಬಹುದು. ಹಾಗೆ ಡೈಲಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ, ಪ್ರಾಪರ್ ಫಾರ್ಮೆಟ್ ಅನ್ನು ಬರೆಯಿರಿ, ಹಾಗೆ ಹೈ ಸ್ಕೋರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇನ್ನೇನಾದ್ರೂ ನಿಮ್ಗೆ ಡೌಟ್ ಇದ್ರೆ ಮಕ್ಕಳೇ, ನೀವೇನ್ ಮಾಡ್ಬೋದು, ಕಮೆಂಟ್ ಮುಖಾಂತರ ಹೇಳ್ಬೋದು. ಹಾಗೆ ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡದೆ ನೋಡ್ತಿದ್ದೀರಿ ಮಕ್ಕಳೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಸಾಧ್ಯವಾದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.